ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆನೇ ಎದ್ಬಿಟ್ಟು ಒಂದು ರೌಂಡ್ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದೆ. ಇವಾಗ ತುಂಬಾ ಬಟ್ಟೆ ವಾಶ್ ಮಾಡೋದಿತ್ತು. ಬೆಳಿಗ್ಗೆನೇ ಒಣಗಾಕ್ಬಿಟ್ರೆ ಬಿಸಿಲು ಬಂದೆಲ್ಲ ಹರ್ಕೊಂಡ್ರೆ ಸಂಜೆ ಅಷ್ಟೊತ್ತಿಗೆ ಎತ್ಕೊಬೋದು ಅಂತ ಹೇಳಿಬಿಟ್ಟು, ಹಾಗೆ ಹೂವೆಲ್ಲ ಅರಳಿತ್ತು, ಜಾಜಿ ಮಲ್ಲಿಗೆ ಮತ್ತು ಅದು ಇದು ಅಂತ ಅಲ್ಲಿ ಸ್ವಲ್ಪ ನೋಡಿಕೊಂಡು ಆಮೇಲೆ ಬಂದು ಸಿದ್ದನ್ನ ಆಲ್ರೆಡಿ ಕಳಿಸ್ಬಿಟ್ಟೆ. ಅವನಿಗೆ ಕಿಶೋರ್ಗೆ ಬ್ರೇಕ್ಫಾಸ್ಟ್ ಕೊಡಬೇಕಾಗಿತ್ತು. ಅವನ್ನ ಕಳಿಸ್ಬಿಟ್ಟು ಬಂದು ಅವ್ರು ಒಂದು 2 ಅವರ್ ನಿದ್ದೆ ಮಾಡ್ತಾಯಿದ್ರು. ಸ್ವಲ್ಪ ಚಳಿ ಜಾಸ್ತಿ ಇದೆ, ನೈಟ್ ನಿದ್ದೆ ಸರಿಯಾಗಿಲ್ಲ ಅಂತ ಹೇಳಿಬಿಟ್ಟು ಅವ್ರು ಎದ್ದೇಳೋ ಅಷ್ಟೊತ್ತಿಗೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಅವ್ರು ಎದ್ಮೇಲೆ ಅವ್ರಿಗೆ ಬ್ರೇಕ್ಫಾಸ್ಟ್ ಅಂತ ಮಾಡಿಕೊಡ್ತಾಯಿದ್ದೆ. ಇವತ್ತು ಪೂರಿ ಮಾಡಿದ್ದೆ. ಪೂರಿ ಜೊತೆಗೆ ನೈಟ್ ಬೀಟ್ರೂಟ್ ಪಲ್ಯ ಮಾಡಿದ್ದೆ, ಆಮೇಲೆ ಸಾಗು ಮಾಡಿದ್ದೆ. ಅವೆರಡು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬೆಳಿಗ್ಗೆನೇ. ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಸಿದ್ದುಗೂ ಲೇಟ್ ಆಗುತ್ತೆ, ನನಗೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವುದಾದ್ರೂ ಒಂದು ರೆಸಿಪಿ ಶೇರ್ ಮಾಡ್ತೀನಿ ಯಾವಾಗ್ಲೂ. ಎಲ್ಲ ರೆಸಿಪಿ ನೋಡೋ ಅಷ್ಟೊತ್ತಿಗೆ ನೋಡೋರ್ಗೂ ಬೋರ್ ಹೊಡೆದ್ಬಿಡುತ್ತೆ. ಏನು ಕುಕಿಂಗ್ ಚಾನಲ್ಲ ಅಂದ್ಕೊಂಬಿಡ್ತಾರೆ, ಲಾಗ್ ಹೋಗಿ ಕುಕಿಂಗ್ ಚಾನಲ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಜಾಸ್ತಿ ರೆಸಿಪೀಸ್ ಶೇರ್ ಮಾಡಲ್ಲ. ಬಟ್ ತುಂಬ ಜನ ರೆಸಿಪೀಸ್ ಶೇರ್ ಮಾಡಿ ಫುಲ್ ರೆಸಿಪೀಸ್ ಅಂತ ಇದ್ದಾರೆ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಮಾರ್ನಿಂಗ್ದು ಮಧ್ಯಾಹ್ನದ್ದು ಎರಡೂ ಮಾಡಲ್ಲ. ಯಾವುದಾದ್ರೂ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಇಲ್ಲಾಂದರೆ ಅಡುಗೆದು ಯಾವುದಾದ್ರೂ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಬೇಜಾರು ಮಾಡ್ಕೊಬೇಡಿ. ಎಲ್ಲ ಶೂಟ್ ಮಾಡೋ ಅಷ್ಟೊತ್ತಿಗೆ ನನಗೂ ಸಿಕ್ಕಾಬಟ್ಟೆ ಟೈಮ್ ಹಿಡಿಯುತ್ತೆ, ಎಲ್ಲ ಶೂಟ್ ಮಾಡಿ ಎಡಿಟಿಂಗ್ ಮಾಡಿ ಹಾಕೋ ಅಷ್ಟೊತ್ತಿಗೆ. ಅದಕ್ಕೋಸ್ಕರ ಒಂದೊಂದು ರೆಸಿಪೀಸೇ ಮಾಡ್ತೀನಿ, ಯಾವುದೂ ಮಾಡಿರೋದೇ ಮಾಡಲ್ಲ. ಡಿಫ್ರೆಂಟಾಗಿ ಏನಾದ್ರು ಟ್ರೈ ಮಾಡಿದಾಗ ನಾನು ಮಾಡ್ತೀನಿ. ಸಿಂಪಲಾಗಿ ನಾನು ಹೊಸ್ದಾಗಿರೋದ್ರಿಂದ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ತರಕಾರಿ ತರಿಸ್ಬೇಕಾಗಿತ್ತು. ಸ್ವಲ್ಪ ತರಕಾರಿ ತರಿಸ್ಕೊಂಡ್ವಿ ಇವತ್ತು ಜೆಪ್ಟೋಯಿಂದ. ಬೇಗನೆ ಒಂದು 10 ನಿಮಿಷಕ್ಕೆ ಅಂತ ಬಂತು. ಅದರಲ್ಲಿ ಹೂಕೋಸು ಮತ್ತು ಸಬ್ಬಕ್ಕಿ ಸೊಪ್ಪು, ಕುಕ್ಕುಂಬರ್ ಬೇಕಾಗಿತ್ತು, ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೆಶ್ ಆಗಿತ್ತು ಐಟಮ್ಸು. ಸ್ವಲ್ಪ ಪುದೀನ, ಆಮೇಲೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತಾ ಇತ್ತು. ಆಮೇಲೆ ಸ್ವಲ್ಪ ಈರುಳ್ಳಿ, ಆಮೇಲೆ ಏನೇನು ಮನೆಗೆ ಸ್ವಲ್ಪ ಐಟಮ್ಸ್ ಏನಿರಲಿಲ್ಲ ಅದನ್ನು ಮಾತ್ರನೇ ಬುಕ್ ಮಾಡಿ ತರಿಸ್ದೆ. ಆಮೇಲೆ ಸ್ವಲ್ಪ ಪಕ್ಕದಲ್ಲಿ ಅನ್ನಕ್ಕೆ ಇಟ್ಟಿದ್ದೆ, ಯಾಕಂದರೆ ಕಿಶೋರ್ಗೆ ಚಿತ್ರಾನ್ನ ಮಾಡಿಕೊಡ್ಬೇಕಾಗಿತ್ತಂತೆ. ನಾನು ಬೇರೆ ಏನಾದರೂ ಮೊಳಕೆ ಹುರುಳಿ ಸಾಂಬಾರು ಏನಾದರೂ ಮಾಡೋಣ ಅಂದರೆ ಅವ್ರಿಗೆ ಕಾಳುಗಳ ಸಾಂಬಾರು ಯಾವುದು ಇಷ್ಟ ಆಗಲ್ಲ. ನೀನು ಬೇಕಾದರೆ ಸಾಂಬಾರು ಮಾಡ್ಕೊ, ನನಗೆ ಬೇರೆ ಏನಾದ್ರೂ ಮಾಡಿಕೊಡು, ಚಿತ್ರಾನ್ನ ಆ ಥರ ಏನಾದ್ರೂ ನೀನು ಸಮ್ ಡಿಫ್ರೆಂಟಾಗಿ ಏನಾದ್ರು ಟ್ರೈ ಮಾಡಿಬಿಟ್ಟು ಮಾಡಿಕೊಡ್ತೀಯಲ್ಲ. ಹಾಗೆ ಎಷ್ಟು ದಿನ ಆಯಿತು ಚಿತ್ರಾನ್ನ ತಿಂದು, ನನಗೆ ಚಿತ್ರಾನ್ನ ತಿನ್ಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಸರಿ, ಅವ್ರು ಅಷ್ಟು ಆಸೆ ಪಟ್ಟು ಕೇಳ್ತಾ ಇದ್ದಾರಲ್ಲ, ಇನ್ನೇನು ಮಾಡೋದು, ಒಂದು ಸಿಂಪಲಾಗಿ ಚಿತ್ರಾನ್ನನೇ ಮಾಡಿಕೊಡೋಣ ಅಂತ ಕೇಳಿದೆ. ಮಾಮೂಲಿ ಬೇಕಾ ಇಲ್ಲ ಹೆಂಗೆ ಬೇಕು ಅಂದರೆ, ಹೆಂಗೋ ನೀನು ಬೇಗ ಬೇಗ ಮಾಡಿದ್ರೆ ಬರುತ್ತಲ್ಲ ಚೆನ್ನಾಗಿ, ಹಂಗೆ ಮಾಡು. ನೀನು ತುಂಬ ಅದು ಇದು ಹಾಕಿ ಚೆನ್ನಾಗಿ ಮಾಡಿದ ದಿವಸ ಚೆನ್ನಾಗಿ ಬರೋಲ್ಲ, ಸಿಂಪಲಾಗಿ ಏನೋ ಒಂದು ಮಾಡಿ ಹಾಕಿದ ದಿವಸ ಚೆನ್ನಾಗಿ ಬಂದಿರುತ್ತೆ, ನಾನು ಹಂಗೆ ಮಾಡಿಕೊಡು ಅಂತ ಹೇಳಿದ್ರು. ಅದಕ್ಕೆ ಸರಿ ಅಂತ ಈರುಳ್ಳಿ ಖಾಲಿಯಾಗಿತ್ತು, ಅದಕ್ಕೋಸ್ಕರನೇ ಈರುಳ್ಳಿ ತರಿಸ್ದೆ. ಇವಾಗ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಎಲ್ಲ ದೊಡ್ಡದಾಗಿ ಕಟ್ ಮಾಡಿಕೊಂಡು ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯೋಕ್ಕೂ ಮೊದಲೇ ಕಡಲೆ ಬೀಜ ಹಾಕ್ಕೊಂಬಿಟ್ಟೆ. ಆಮೇಲೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಉದ್ದಿನಬೇಳೆ, ಮಾಮೂಲಿ ಒಗ್ಗರಣೆ ಹೆಂಗೆ ಕೊಡ್ತೀವೋ ಹಾಗೆ. ನಾನು ಫಸ್ಟು ಸಾಸಿವೆ ಹಾಕಲ್ಲ ಯಾವಾಗ್ಲೂ. ಫಸ್ಟು ಕಡಲೆ ಬೀಜ ಉದ್ದಿನಬೇಳೆ ಎಲ್ಲ ಸ್ವಲ್ಪ ಫ್ರೈ ಆಗಿ ಅರ್ಧ ಆದಮೇಲೆ ನಾನು ಸಾಸಿವೆ ಹಾಕ್ಕೊಳ್ಳೋದು. ನಿಮಗೆ ಸಾಸಿವೆ ಸೀದ ವಾಸನೆ ಬರಲ್ಲ. ಫಸ್ಟ್ ಹಾಕ್ಬಿಟ್ರೆ ಅದು ಸಿಡಿತಾ ಇರುತ್ತೆ, ಕೈಗೆಲ್ಲ ಎಗರ್ತಾ ಇರುತ್ತೆ, ಅದೊಂದು ತಲೆನೋವು. ಆಮೇಲೆ ಇವತ್ತು ಏನು ರಾಂಗ್ ಕೆಲಸ ಮಾಡಿದೆ ಅಂತ ಹೇಳಿದ್ರೆ, ಅದ್ವಿತ್ಗೆ ಈ ಥರ ಬಟಾಣಿ ಎಲ್ಲ ತಿನ್ನೋಕ್ಕೆ ಸಿಕ್ಕಾಬಟ್ಟೆ ಇಷ್ಟ ಅಂತ ಹೇಳ್ಬಿಟ್ಟು ಯಾವಾಗಲೂ ಮಾಡಿದ್ರೆ ಈರುಳ್ಳಿ ಹಾಕಿದ್ಮೇಲೆ ಬಟಾಣಿ ಹಾಕುವಿ, ಏನೂ ಆಗ್ತಿರ್ಲಿಲ್ಲ. ಇವಾಗೇನೋ ಸಡನ್ನಾಗಿ ಮಾತಾಡ್ಕೊಂಡು ಬಟಾಣಿ ಹಾಕ್ಬಿಟ್ಟೆ ಎಣ್ಣೆಗೆ. ಅದು ಫುಲ್ಲು ಅಡುಗೆ ಮನೆ ಎಲ್ಲ ಸಿಡಿಯೋಕ್ಕೆ ಶುರು ಆಗ್ಬಿಟ್ಟಿತ್ತು. ಸಿಡಿದು ಸದ್ಯಕ್ಕೆ ಕೈಗೆಲ್ಲ ಸಿಡಿತು. ಆಮೇಲೆ ಒಂದು 2 ನಿಮಿಷ ಕಿಶೋರ್ ಬಂದು ಸ್ಟವ್ ಆಫ್ ಮಾಡಿಬಿಡ್ತು. ಏನು ಮಾಡಿಕೊಂಡೆ ಯಾಕೆ ಅಂತ ಅಂದರು. ಈಗ ಗೊತ್ತಾಗಿಲ್ಲ, ಸಡನ್ನಾಗಿ ಹಾಕ್ಬಿಟ್ಟೆ ಅಂತ. ಹಸಿ ಬಟಾಣಿ ಆ ಥರ ಎಣ್ಣೆಗೆ ಹಾಕ್ಬಾರ್ದು, ಗೊತ್ತಾಗಲ್ವಾ ಸಿಡಿಯುತ್ತೆ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಸ್ಟಾಪ್ ಮಾಡಿಬಿಟ್ಟು ಕೈಗೆಲ್ಲ ಸ್ವಲ್ಪ ನೀರು ಬಿಟ್ಕೊಂಡು ಎಲ್ಲೆಲ್ಲಿ ಸುಟ್ಟಾಗಿದೆ ಅಂತ ನೋಡಿಕೊಂಡು ಆಮೇಲೆ ಮತ್ತೆ ಶುರು ಮಾಡಿದೆ. ಇವಾಗ 1-2 ಈರುಳ್ಳಿ ಹಾಕೋತೀನಿ. ನೀವು ಈ ಥರ ಯಾರೋ ಟ್ರೈ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಎಣ್ಣೆಗಂತೂ ಯಾವಾಗಲೂ ಹಸಿ ಬಟಾಣಿ ಹಾಕೋಕ್ಕೆ ಹೋಗಬೇಡಿ, ಸಿಡಿಯುತ್ತೆ, ನೋಡ್ಕೊಳ್ಳಿ. ನನಗೆ ಇವತ್ತು ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಇಷ್ಟು ಸಿಡ್ದಿದ್ದ ಥರ ಯಾವತ್ತೂ ಏನೂ ಆಗಿರಲಿಲ್ಲ. ಇವಾಗ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಆಲ್ಮೋಸ್ಟ್ ತುಂಬಾ ಫ್ರೈ ಅಂದರೆ ಗೋಲ್ಡನ್ ಬ್ರೌನ್ ಆಗೋ ಅಷ್ಟು ಬೇಡ, ಸ್ವಲ್ಪ ಕಚ್ಚಿದ್ರೆ ಒಂಥರ ಸ್ವೀಟ್ನೆಸ್ ಬರುತ್ತಲ್ಲ, ಆ ರೇಂಜ್ವರೆಗೂ ನೀವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು ಅಂದರೆ ಹಾಕ್ಕೊಳ್ಳಿ. ನಾನೊಂದು 3 ಮಾಮೂಲಿ ಮಗು ಇರೋದಕ್ಕೆ ಕಮ್ಮಿ ಹಾಕ್ಕೊತೀನಿ, ಅವನು ತಿಂತಾನೆ ಅನ್ನೋ ಒಂದು ಕಾರಣಕ್ಕೆ. ನಮ್ಮ ಮನೇಲೇನು ಅಷ್ಟು ಸ್ಪೈಸಿ ಯಾರೂ ಇಷ್ಟಪಡೋಕ್ಕೆ ಹೋಗಲ್ಲ, ಎಲ್ಲ ಮೀಡಿಯಮ್ ಸ್ಪೈಸಿ. ತುಂಬ ಖಾರ ಆಗೋದ್ರೆ ಬೈಸ್ಕೊತೀನಿ. ಏನಕ್ಕಿಷ್ಟು ತಿನ್ಬೇಕಂತ ಮಾಡಿದ್ಯಾ, ಬಿಸಾಕ್ಬೇಕಂತ ಮಾಡಿದ್ಯಾ ಅಂತ ಬೈದ್ಬಿಡ್ತಾರೆ. ಅದಕ್ಕೆ ನಾನೇನು ಮಾಡ್ತೀನಿ, ಸ್ವಲ್ಪ ಕಮ್ಮಿನೇ ಖಾರ, ಮೀಡಿಯಮಲ್ಲಿ. ತುಂಬ ಖಾರ ತಿಂದರೆ
ಅಸಿಡಿಟಿ ಆಗುತ್ತೆ. ಅದಕ್ಕೋಸ್ಕರನೇ ನಿಮ್ಗೆ ಏನಾದ್ರು ತಿನ್ನೋರು ಆ ಥರ ಇದ್ದರೆ ಜಾಸ್ತಿ ಮಾಡ್ಕೋಬೋದು ನೀವು. ಇವಾಗ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಇದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ನಿಮಗೆ ಹೆಂಗೆ ಬೇಕು ಅಂದ್ರೆ ಹಾಕ್ಕೋಬೋದು, ಸ್ವಲ್ಪ ಸ್ವಲ್ಪನೂ ಹಾಕ್ಕೋಬೋದು. ನಾನು ಸ್ವಲ್ಪ ಒಂದು ಕಾಲು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಒಂದು ಫುಲ್ಲಲ್ಲಿ. ಅದು ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಹಾಕ್ಕೊಳ್ಳಿ. ಒಂದು ಅನ್ನ ಕಲಸೋದು ಒಂದು 10 ನಿಮಿಷ ಅಂತ ಹೇಳಿಬಿಟ್ಟು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋವರೆಗೂ. ಇವಾಗ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನೂ ಮಾಮೂಲಿ ಚಿತ್ರಾನ್ನ ಎಲ್ರಿಗೂ ಮಾಡೋಕ್ಕೆ ಬರುತ್ತೆ. ಎಷ್ಟು ಅನ್ನಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ, ಅದೇಕಂದರೆ ಈರುಳ್ಳಿ ನೀರು ಬಿಟ್ಟಾಗ ನಾವು ಸಾಲ್ಟ್ ಹಾಕಿದ್ರೆ ಅದು ಚೆನ್ನಾಗಿ ಎಳ್ಕೊಳ್ಳುತ್ತೆ. ಇವಾಗ 2 ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2 ಉಪ್ಪು ಮತ್ತು ಅರಿಶಿನ ಎಲ್ಲ ಹಿಡೀಲಿ ಈರುಳ್ಳಿಗೆ ಚೆನ್ನಾಗಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅವಾಗಲೇ ಅನ್ನ ಮಾಡಿ ಇಟ್ಕೊಂಡಿದ್ದೆ. ಅನ್ನ ಬಿಡಿಯಾಗಾದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಕುಕ್ಕರಲ್ಲಿ ಇಟ್ಟು ಮಾಡ್ಕೊಳ್ಳಿ, ಇಲ್ಲ ಗಂಜಿ ಬಸ್ತಾದರೂ ಮಾಡ್ಕೊಳ್ಳಿ, ಇಲ್ಲ ನೈಟ್ ರೈಸ್ ಉಳಿದಿದ್ರೆ ಅದನ್ನು ಸ್ವಲ್ಪ ಬಿಸಿ ಮಾಡಿ ಆದರೂ ಹಾಕ್ಕೊಳ್ಳಿ. ಅನ್ನ ಹೆಂಗಿದ್ರು ಅನ್ನ ಬೇಕು ಅಷ್ಟೇ ಚಿತ್ರಾನ್ನಕ್ಕೆ. ಇದಕ್ಕೆ ನೀವು ಅವಲಕ್ಕಿ ಮಿಕ್ಸ್ ಮಾಡಿದ್ರೆ ಇದು ಅವಲಕ್ಕಿ ಉಪ್ಪಿಟ್ಟು ಆಗೋಗುತ್ತೆ. ಚಿತ್ರಾನ್ನ ಮಾಡ್ತಾ ಇರೋದ್ರಿಂದ ಇವಾಗ ಅನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತುಂಬ ಅನ್ನ ಹಾಕೋಕೆ ಹೋಗ್ಬೇಡಿ, ಎಷ್ಟು ಬೇಕಾಗುತ್ತೆ ಮಸಾಲೆಗೆ ಎಷ್ಟಿರುತ್ತೋ ಅಷ್ಟು ಅನ್ನ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಹಾಕಿ ಕಲಿಸಿದ್ರೆ ಅನ್ನನೇ ಬೇರೆ ಚಿತ್ರಾನ್ನನೇ ಬೇರೆ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದು ನಿಮ್ಮ ಇಷ್ಟ, ನಿಮ್ಗೆ ಎಷ್ಟು ಬೇಕಂದ್ರೂ ಹಾಕೋಬೋದು. ಇದು ಫ್ಲೇವರ್ ಕೊಡುತ್ತೆ. ಹಾಕ್ಬಿಟ್ಟು ಇದು ಒಂದ್ಸರಿ ಮಾಡಿದ್ರೆ ನಿಮ್ಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ಅದೊಂಥರ ಚಿತ್ರಾನ್ನ ಕಳೆ ಬಂದಂಗೆ ಇದ್ದರೆ ಬೇಕಾದರೆ ಕಾಯಿ ತುರಿನೂ ಹಾಕೋಬೋದು. ಕಾಯಿ ತುರಿ ಫ್ರೈ ಮಾಡಬೇಕಾದ್ರೇ ಹಾಕ್ಕೋಬೋದು. ನಾನು ಹಾಕೋಕ್ಕೆ ಹೋಗಲಿಲ್ಲ ಕಾಯಿ ತುರಿ ಎಲ್ಲ. ನನಗೆ ಸ್ವಲ್ಪ ಈಸಿ ಕೆಲಸ ಅಂದರೆ ತೆಂಗಿನಕಾಯಿ ಒಡೆದು ಅದೆಲ್ಲ ತುರಿದು ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಜೆಂಟ್ ಚಿತ್ರಾನ್ನ ಬೇಕಾಗಿತ್ತಲ್ವ, ಅದಕ್ಕೆ ಅದೆಲ್ಲ ಹಾಕಲಿಲ್ಲ ನಾನು. ನಿಂಬೆಹಣ್ಣು ಸಹ ಹಾಕಲಿಲ್ಲ. ಇದು ಹೀಗೆ ಮಾಡ್ಕೊಡ್ತೇನೆ. ನಿಂಬೆಹಣ್ಣು ಹಾಕೋದು ಬೇರೆ, ಅದಕ್ಕೆ ಈರುಳ್ಳಿ ಏನು ಹಾಕ್ತೆ ಮಾಡ್ತೀನಿ, ಅದೊಂಥರ ಚಿತ್ರಾನ್ನ ಆಗಿರುತ್ತೆ. ಇದು ಎಲ್ಲ ಹಾಕ್ತೀನಿ, ನಿಂಬೆಹಣ್ಣು ಹಾಕಲ್ಲ, ಟೊಮೆಟೊ ಹಾಕಲ್ಲ, ಹುಳಿನೇ ಹಾಕೋಲ್ಲ, ಹಾಗೆ ಮಾಡೋ ಚಿತ್ರಾನ್ನ. ಇದು ಸಖತ್ತಾಗಿರುತ್ತೆ ತಿನ್ನೋಕ್ಕೆ. ಅವರದ್ದು ತಿಂದ್ಬಿಟ್ಟು ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ಬಾಕ್ಸಿಗೆ ಬೇರೆ ಹಾಕ್ಕೊಡು ಅಂತ ಹೇಳಿದ್ರು. ನಾನು ಬೇಡ, ಇನ್ನೊಂದು ದಿನ ಬೇಕಾದರೆ ಮಾಡ್ತೀನಿ, ಹೋಗು, ಇವತ್ತು ಮನೇಲಿ ತಿನ್ಕೊಂಡು ಹೋಗು ಅಂತ ಹೇಳಿದೆ. ಯಾಕೆ ಹೇಳಿದ್ರೆ ಆಲ್ಮೋಸ್ಟ್ ಅವರೇ ತಿಂದು ಖಾಲಿ ಮಾಡಿಬಿಟ್ಟಿದ್ರು. ಇನ್ನೇನು ಮತ್ತೆ ಮಾಡಬೇಕಾಗಿತ್ತು ಚಿತ್ರಾನ್ನ, ಅದಕ್ಕೆ ಬಾಕ್ಸಿಗೆಲ್ಲ ಹಾಕಲ್ಲ ನಾನು. ಇವಾಗ ಸದ್ಯಕ್ಕೆ ತಿನ್ಕೊಂಡು ಹೋಗ್ಬಿಡು, ಇನ್ನೊಂದು ದಿನ ಬೇಕಂದ್ರೆ ನಾನು ಮಾಡಿಕೊಡ್ತೀನಿ ಅಂತ. ಅದು ಹೇಗೆ ಗೊತ್ತಾ, ಒಂದೊಂದು ಸರಿ ಒಂದೊಂದು ಟೇಸ್ಟ್ ಬರುತ್ತೆ. ಅರ್ಜೆಂಟಾಗಿ ಮಾಡ್ತೀವಿ, ಅವತ್ತು ಸಕ್ಕದಾಗಿ ಬಂದಿರುತ್ತೆ. ತುಂಬ ಟೈಮ್ ತೊಗೊಂಡು ಮಾಡ್ತೀನಿ ನೋಡಿ, ಅವತ್ತು ಯಾವುದೋ ರೆಸ್ಪಾನ್ಸೇ ಬಂದಿರಲ್ಲ, ಸುಮ್ಮನೆ ತಿನ್ಕೊಂಡೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಮಧ್ಯಾಹ್ನದಿಂದನೇ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಇವತ್ತು ಸಿದ್ದು ಕರ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ವಿ. ಅದು ಇಲ್ಲಿ ನೋಡಿ, ಏನು ಕಿವಿ ತೊಡ್ತಾ ಇದೆಯಾ? ಸ್ನಾನ ಮಾಡಿಸ್ತು ಬಂದೆ, ಕಿವಿ ಕ್ಲೀನ್ ಮಾಡಿಲ್ಲ, ಅದಕ್ಕೆ ತೊಡ್ಕೊಂಡಿದ್ದಾರೆ. ಅಡುಗೆ ಎಲ್ಲ ಮಾಡಿ ಬಂದಿದ್ದೀನಿ. ಇವಾಗ ಹೋಗಿ ಊಟ ಗಿಟ ಎಲ್ಲ ಮಾಡಿಸ್ಬೇಕು. ಸರಿ ಲೇಟ್ ಆಯಿತು ಅಂದ್ಬಿಟ್ಟು ಮನೇಲಿ ವ್ಲಾಗ್ನ ಶುರುನೇ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಹೋಗ್ಬೇಕಾದ್ರೆ ಆನ್ ದ ವೇ ಶುರು ಮಾಡಿದ್ದೀನಿ ವ್ಲಾಗು. ಸಿದ್ದುನ ಕರ್ಕೊಂಡು ಮತ್ತೆ ಆಟೋದಲ್ಲಿ ಸಿಗ್ತೀನಿ. ಇಲ್ಲ ಆಟೋದಲ್ಲಿ ಮನೆಗೆ ಹೋಗ್ಬಿಟ್ಟು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬೆಳಿಗ್ಗೆಯಿಂದಲೇ ಸಿಕ್ಕಾಬಟ್ಟೆ ಕೆಲಸ, ಆಮೇಲೆ ಪೂಜೆ ಮಾಡು ಅಂತ ಸಿಕ್ಕಾಬಟ್ಟೆ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗ್ತಾ ಇದ್ದೀನಿ. ಕಿಶೋರ್ ಒಂದೇ ಸುಮ್ಮನೆ ಆರಿಸ್ಕೊಂಡು ಹೋಗ್ತಾವ್ರೆ. ರೀ ಗಾಡಿನ ಓಡಿಸ್ಕೊಂಡು ಹೋಗ್ರಿ, ಆರಿಸ್ಬೇಡ ಪ್ಲೇನ್ ಥರ. ಕಿಶೋರ್ ಡ್ರಾಪ್ ಮಾಡಿ ಹೋದರು. ಇವಾಗ ಬೇಗನೆ ಬಂದಿದ್ದೀನಿ. ಒಂದು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಸ್ಕೂಲ್ ಹತ್ರ ಹೋಗಿ ಅವನ್ನ ಕರ್ಕೊತೀನಿ. ಇವಾಗ ಸಿದ್ದುನ್ನೆಲ್ಲ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಆಮೇಲೆ ಅವನ್ನ ಕರ್ಕೊಂಡು ಆಟೋ ಬುಕ್ ಮಾಡಿದೆ. ಆಟೋ ಬುಕ್ ಮಾಡಿಕೊಂಡು ಓಡೋಕ್ಕೆ ಅಂತ ಶುರು ಮಾಡಿದ್ವಿ. ಚಿಕ್ಕವನ್ಗೆ ಆಲ್ರೆಡಿ ನಿದ್ದೆ ಬಂದುಬಿಟ್ಟಿತ್ತು. ನಿದ್ದೆ ಮಾಡೋಕ್ಕೆ ಬಿಟ್ಟರೆ ಮಲಗಿಬಿಡ್ತಾನೆ ಊಟ ಮಾಡಿ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನು ಮಾತಾಡಿಕೊಂಡು ಹಾಗೆ ಹೊರಟ್ಬಿಟ್ಟು ಬಂದ್ವಿ. ಇವಾಗ ಹೋಗಿ ಮನೆಗೆ ಹೋಗ್ಬಿಟ್ಟು ಇಬ್ಬರಿಗೂ ಊಟ ಮಾಡಿಸ್ಬಿಟ್ಟು ಅವರಿಬ್ಬರನ್ನು ಮಲಗಿಸ್ಬಿಟ್ಟು ಆಮೇಲೆ ಸಂಜೆ ಏನಾದರೂ ಕೆಲಸ ಮಾಡ್ಕೊಳ್ಳೋದಿತ್ತು, ಅದನ್ನು ಮಾಡ್ಕೋಬೇಕಾಗಿತ್ತು.
ಹಾಗೆ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ಟು ಆಲ್ರೆಡಿ ಬೆಳಿಗ್ಗೆನೇ ತಿಂಡಿ ಎಲ್ಲ ಮುಗಿಸ್ಕೊಂಬಿಟ್ಟೆ. ಇವತ್ತೆಲ್ಲೂ ಹೊರಗಡೆ ಹೋಗೋ ಪ್ಲ್ಯಾನಿಂಗೂ ಇಲ್ಲ. ಪೂಜೆ ಒಂದು ಮಾಡ್ಕೊಬೇಕಾಗಿತ್ತು, ಅದು ಸಂಜೆ ಇನ್ನೊಂದು ಸರಿ ಮಾಡ್ಕೊಬೇಕಾಗಿತ್ತು ದೀಪ ಹಚ್ಕೊಂಡು. ಆಮೇಲೆ ಅದು ಇದು ಒಂದು ಕೆಲಸ ಹಿಡ್ಕೊಂಡು ಮಾತಾಡ್ಕೊಂಡಿದ್ರು. ಆಮೇಲೆ ನಮ್ಮ ಅತ್ತೆ ಕಿಶೋರೆಲ್ಲ ಮಾತಾಡ್ಕೊಂಡು ಕೂತಿದ್ರು. ನಾನು ಇವನು ಚಿಕ್ಕವನು ಹೋಗಿ ತುಳಸಿನ ಕಿತ್ಕೊಂಡು ತಿಂತಾ ಇದ್ನು. ನಾನು ಇದೇ ನಿಂಗೆ ತಿಂತಾ ಇದೆಯಾ ಅಂತ ನೋಡಿದ್ರೆ ಊಟ ತಿನ್ನಂಗೆ ಅಗ್ದು ತಿನ್ನ, ಮತ್ತೆ ಬಿಡು ಪರವಾಗಿಲ್ಲ ತುಳಸಿ ತಿಂದರೆ ಒಳ್ಳೆಯದು ಅಂತ ಹೇಳಿದ್ರು. ಹಾಗೆ ಈ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.